ಬಂಧುಗಳೇ, ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ನಿನ್ನೆ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ 2019ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭದಲ್ಲಿ ಭಾಗವಹಿಸಿದ್ರು. ಸಿಎಂ ಸಿದ್ದರಾಮಯ್ಯನವರು ಆಗ ಒಂದು ಮಾತು ಹೇಳಿದ್ದಾರೆ, ಒಬ್ಬ ಹೀರೋ ನಿಜ ಜೀವನದಲ್ಲಿ ಹೀರೋ ಆಗಿರಬೇಕು, ಪರದೆ ಮೇಲೆ ಒಂದು ರೀತಿ, ನಿಜ ಜೀವನದಲ್ಲಿ ವ್ಯತಿರಿಕ್ತರಾಗಿರಬಾರದು ಅಂತ ಚಲನಚಿತ್ರ ಪ್ರಶಸ್ತಿ ಸಮಾರಂಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅದಕ್ಕೆ ಅವರು ನಿಖರವಾದ ಉದಾಹರಣೆಯನ್ನು ಕೊಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ಹೇಗಿರ್ತಿದ್ರೋ ನಿಜ ಜೀವನದಲ್ಲಿಯೂ ಅದೇ ರೀತಿ ಇದ್ರು. ಅದಕ್ಕೆ ಅವರು ಜನ ಯಾವತ್ತೂ ಕೂಡ ಅವರನ್ನ ನೆನಪಿಸಿಕೊಳ್ತಾರೆ ಅಂತ ಸಿದ್ದರಾಮಯ್ಯನವರು ನಿಖರವಾಗಿ ಹೇಳಿದ್ರು. ಇಂಥ ಹೇಳಿಕೆಗಳು ಸದ್ಯ ನಾವು ಪರೋಕ್ಷವಾಗಿ ಯಾರಿಗೆ ಹೇಳಿದ್ರು ಅಂತ ಲಿಂಕ್ ಮಾಡ್ತೀವಿ, ಅದು ಸಹಜ. ಇದು ದರ್ಶನ್ ರವರಿಗೆ ಹೇಳಿದ್ದ ಅಂತದ್ದು. ನಿಜ ಹೇಳ್ಬೇಕಂದ್ರೆ ಸಿದ್ದರಾಮಯ್ಯನವರು ಯಾರ ಹೆಸರು ಪ್ರಸ್ತಾಪ ಮಾಡಿಲ್ಲ. ಅವರು ಹೇಳಿದ ಸಮಯ, ಸಂದರ್ಭ, ಇಲ್ಲಿ ನಡೆದ ಪ್ರಕ್ರಿಯೆಗಳು, ಕೋರ್ಟ್ ಪ್ರಕ್ರಿಯೆಗಳು, ಇವು ಎಲ್ಲವನ್ನು ನಾವು ಗಮನಿಸಿದಾಗ ದರ್ಶನ್ ರವರನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಹೇಳಿದ್ರ ಅಂತ ಸಾಮಾನ್ಯ ಜನರಿಗೆ ಅನ್ಸೋದು ಸಹಜ. ಅವರು ಏನ್ ಹೇಳಿದ್ರು ಅಂತ ನೋಡೋದಾದ್ರೆ ಕಾಕತಾಳಿ ಅಂತ ಹೇಳಿದ್ರೆ ಈ ದರ್ಶನ್ ಅವರ ವಿಚಾರದಲ್ಲಿ ಫ್ರೀ ಹ್ಯಾಂಡ್ ಕೊಟ್ಟಿದ್ರು ಪೊಲೀಸರಿಗೆ ಅಂತ ಹೇಳಬಹುದು. ಆಗ ಮೇ ಬಿ ಇವ್ರಿಗೇನ ಅಂತ ಅನ್ಸ್ಬಿಡುತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಏನ್ ಮಾಡಬೇಕು ಅಂತಂದ್ರೆ ಹಿಂದೆ ಎಲ್ಲ ಬಹಳ ಸಿನಿಮಾದಿಂದ ಪರಿವರ್ತನೆ ಆಗತಕ್ಕಂಥದ್ದು ನೋಡಿದ್ವಿ ನಾವು. ಸಮಾಜದಲ್ಲಿ ಸಿನಿಮಾ ನೋಡಿ ಬಹಳ ಪರಿವರ್ತನೆ ಆದಂಥ ಜನರನ್ನ ಅಂಥವ್ರನ್ನ ಕೂಡ ನಾವು ನೋಡಿದ್ದೀವಿ. ಹೀರೋಗಳ ರೀತಿಯಲ್ಲಿ ಅದೇ ರೀತಿ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂತ ಅಂತಹ ಪ್ರಯತ್ನಗಳನ್ನು ಮಾಡಿದಂಥ ವ್ಯಕ್ತಿಗಳನ್ನು ಕೂಡ ನಾವು ನೋಡಿದ್ದೀವಿ. ಸೊ ಹಾಗಾದ್ರೆ ಈಗ ಸಿನಿಮಾ ನೋಡಿ ಬದಲಾವಣೆ ಆಗ್ತಕ್ಕಂಥ ಬಹಳನೇ ಕಡಿಮೆಯಾಗಿದೆ ಸಿನಿಮಾಗಳ ರೀತಿಯಲ್ಲಿ, ಹೀರೋಗಳ ರೀತಿಯಲ್ಲಿ. ಯಾಕಂದ್ರೆ ಈ ಹೀರೋಗಳು ಏನಿದಾರಲ್ಲ, ಸಿನಿಮಾ ತಾರೆಯರು ಅಂತ ಏನಿದಾರಲ್ಲ, ಈ ಸಿನಿಮಾ ತಾರೆಯರು ಕಂಡ್ರೆ ಜನರಿಗೆ ಬಹಳ ಉತ್ಸುಕ, ಅವರಿಗೆ ಗೌರವ ಜಾಸ್ತಿ ಇರ್ತಕ್ಕಂಥ ಮಾತನ್ನ ಸಿದ್ದರಾಮಯ್ಯನವರು ಹೇಳಿದ್ರು. ಅವರನ್ನ ಅನುಸರಿಸತಕ್ಕ ರೀತಿ ಜಾಸ್ತಿ ಇತ್ತು. ಅದಕ್ಕೋಸ್ಕರ ನಿಜ ಜೀವನದಲ್ಲಿಯೂ ಕೂಡ ಹೀರೋಗಳಂತ ಏನಿದಾರಲ್ಲ, ಪರದೆಯ ಮೇಲೆ ಏನಿರ್ತೀರಿ ನಿಜ ಜೀವನದಲ್ಲೂ ಅದೇ ರೀತಿ ಇರಬೇಕು. ಅಂತಹ ಒಂದು ಪ್ರಯತ್ನವನ್ನು ಸಿನಿಮಾ ತಾರೆಯರು ಮಾಡಲೇಬೇಕು. ಹಾಗೆ ಮಾಡಿದಾಗ ಮಾತ್ರ ಈ ಸಮಾಜದಲ್ಲಿ ಬೆಳಕನ್ನು ಚೆಲ್ಲುವ ಕಾರ್ಯ ಆಗ್ತದೆ ಅಂತ ಹೇಳ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಹಾಗಂತ ಈ ಮಾತನ್ನ ಸಿದ್ದರಾಮಯ್ಯನವರು ನೇರವಾಗಿ ದರ್ಶನ್ ಅವರಿಗೆ ಹೇಳಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಸಾಮಾನ್ಯ ಜನರಿಗೆ ಅನ್ಸೋದು ಸಹಜ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯನವರು ಹೇಳಿದ ಮಾತು 100ಕ್ಕೆ 100 ಅಕ್ಷರಶಃ ಸತ್ಯ ಅಂತ ಹೇಳ್ಬೋದು. ವೀಕ್ಷಕರೇ, ಇದ್ರ ಕುರಿತು ನಿಮ್ಮ ಅಭಿಪ್ರಾಯ, ಅನಿಸಿಕೆ ಏನೇ ಇದ್ರು ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸಿಗೋಣ ಮತ್ತೊಂದು ವಿಶೇಷವಾದಂತಹ ವಿಡಿಯೋದಲ್ಲಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.